ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಶಿವಲೀಲಾ ಮಾಂಗಡಿ ಅಂತ ಈ ಫೋಟೋದಲ್ಲಿ ನೋಡಿಸ್ತಕ್ಕಂಥ ಮೇಡಮ್ ಅವರ ಒಂದು ಮಾಹಿತಿ ಇವತ್ತು ನಮಗೆ ಬಂದಿದೆ. ಈ ಮೇಡಮ್ ಅವರು ಪ್ರಸ್ತುತ 2 ವರ್ಷಗಳ ಹಿಂದೆ ಗಂಡನಿಂದ ದೂರವಾಗಿರ್ತಕ್ಕಂಥದ್ದು. ಇನ್ನು ವಯಸ್ಸಿನ ವಿಚಾರಕ್ಕೆ ಬಂದರೆ 27 ಮುಗಿದು 28ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಹೆಸರು ಶಿವಲೀಲಾ ಮಾಂಗಡಿ. ಇವರ ಶಿಕ್ಷಣ ಮುಗಿದಿದ್ದು ಡಿಪ್ಲೊಮಾದಲ್ಲಿ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥ ಶಿಕ್ಷಣ ಮುಗಿದಿದೆ. ಇವಾಗ ಹಾಸ್ಪಿಟ್ಲ್ನಲ್ಲಿ ಒಳ್ಳೆಯ ಒಂದು ರಿಸೆಪ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಊರು ಗದಗ್. ಒಬ್ಬ ಸಹೋದರ ಇದ್ದಾನೆ, ಅವನು ಬಂದ್ಬಿಟ್ಟು ಪೊಲೀಸ್ ಸೇವೆಯಲ್ಲಿ ಇದ್ದಾನೆ. ಆ್ಯಂಡ್ ತಾಯಿಯವರು ಕೂಡ ಒಬ್ಬರಿದ್ದಾರೆ. ನನಗೆ ತಂದೆಯವರಿಲ್ಲ. ನನ್ನ ತಂದೆಯವರು ತುಂಬ ನಂಬಿಕೆ ಇಟ್ಟು ಅವನ ಜೊತೆ ನನಗೆ ಮದುವೆ ಮಾಡ್ತಾರೆ. ಅವರ ಹೆಸರು ರಾಹುಲ್ ಅಂತ. ಮಧ್ಯದಲ್ಲಿ ವೈಮನಸ್ಸು ಉಂಟಾದ ಕಾರಣ ಇವಾಗ ಬೇರೆ ಆಗಿರ್ತಕ್ಕಂಥದ್ದು, ಇನ್ನೊಂದು ಮದುವೆಗೆ ತಯಾರಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಶಿವಲೀಲಾ ಅವರಿಗೆ ಇಷ್ಟ ಆಗಬೇಕು ನೀವು ಅಂತಂದರೆ ನಿಮ್ಮ ಹತ್ರ ಒಂದು ಸ್ವಲ್ಪನಾದರೂ ಪಾಯಿಂಟ್ಸ್ಗಳಿರಬೇಕು. ಅದು ಇವ್ರು ಹೇಳಿರೋ ರೀತಿ. ಮತ್ತು ಈಗ ನೀವೇನು ಮದುವೆ ಆಗ್ತೀರ ಇವ್ರಿಗೆ, ಅದೇ ರೀತಿಯಾಗಿ ನಿಮ್ಮಲ್ಲೂ ಕೂಡ ಬ್ರೇಕ್ ಡೌನ್ ಅಂದರೆ ಈ ವಿವಾಹ ವಿಚ್ಛೇದನ ಮಾತು ಬರಬಾರ್ದು. ಆ ರೀತಿ ನಿಮ್ಮ ಹತ್ರ ಕೇರಿಂಗ್ಸ್ ಇರಲೇಬೇಕು ಅಂತ ಇವರು ಹೇಳಿರೋದು. ಇವರು ಹೇಳಿರೋ ಪಾಯಿಂಟ್ಗಳು ನಂಬರ್ 1, ಒಂದನೇದಾಗಿ ಈಕೆ ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ ನೀಡಬಲ್ ಅಂತ ಹುಡುಗ ಆಗಿರಬೇಕು. ವಿತ್ ಸೆಕ್ಯೂರಿಟಿ ಅಂತಂದರೆ ಎಲ್ಲಿ ಬೇಕಾದರೂ ಹೋಗು, ನಾನು ಇರ್ತೀನಿ, ಭಯ ಪಡಬೇಡ ಅನ್ನುವಷ್ಟು ಒಂದು ಮಾತು ಹೇಳುವಂಥ ಹುಡುಗ ನೀವಾಗಿರಬೇಕು. ಸ್ಟ್ರಗಲ್ಗೆ ರೆಸ್ಪೆಕ್ಟ್ ಕೊಡು ಇಟ್ಟು ಲೈಫ್ನ ಈಸಿಯಾಗಿ ಲೀಡ್ ಮಾಡುವಂಥ ಹುಡುಗ. ಸ್ಟ್ರಗಲ್ಗೆ ಅಂತಂದರೆ ಕಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ನ ಇಟ್ಟು ಲೈಫ್ನಲ್ಲಿ ಏನೆಲ್ಲ ತಿರುವುಗಳಿರುತ್ತೆ ಎಲ್ಲದಕ್ಕೂ ಕೂಡ ಒಳ್ಳೆ ಈಸಿಯಾಗಿ ತೆಗೆದುಕೊಂಡು ಹೋಗುವಂಥ ನಿರ್ಧಾರ ಮಾಡುವಂಥ ತಲೆ ನಿಮ್ಮದಾಗಿರಬೇಕು. ಎಮೋಷ್ನಲಿ ಆ್ಯಂಡ್ ಒಳ್ಳೆಯ ಕೇರಿಂಗ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪಾರ್ಟ್ನರ್ ನೀವು ನನಗೆ ಆದರೆ ನಾನು ನಿಮಗೆ ಜೀವನನೇ ಕೊಡ್ತೀನಿ ಅಂತ ಹೇಳಿರೋದು. ಆ್ಯಂಡ್ ಸ್ಮಾಲ್ ಗಿಫ್ಟ್ ಸರ್ಪ್ರೈಸಸ್ ಮೂಲಕ ಒಳ್ಳೆಯ ಒಂದು ಮೂಡ್ಗೆ ಕರ್ಕೊಂಡು ಹೋಗಬೇಕು. ಸರ್ಪ್ರೈಸಾಗಿ ಗಿಫ್ಟ್ ಕೊಡೋದು, ಸರ್ಪ್ರೈಸಾಗಿ ಮಾತಾಡೋದು, ಇದೆಲ್ಲನೂ ಕೂಡ ಇವ್ರಿಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ ಶಿವಲೀಲಾ ಅವ್ರಿಗೆ. ಆ್ಯಂಡ್ ಮೊದಲನೇದಾಗಿ ಇವರು ಬಂದುಬಿಟ್ಟು ಪೂಜಾರಿ ಮನೆತನದ ಜಾತಿಯ ಹುಡುಗಿ. ನೀವು ಯಾವ ಜಾತಿಯವನಾಗಿದ್ದರೂ ಪರವಾಗಿಲ್ಲ, ಗದಗ್ ಬಿಟ್ಬಿಟ್ಟು ಬೇರೆ ಡಿಸ್ಟಿಕ್ನವನಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಹುಡುಗಿಯ ಹತ್ತಿರ ಇರತಕ್ಕಂಥ ಆಸ್ತಿ ನಂಬರ್ 1, ಇಲ್ಲಿ ನೋಡ್ತಕ್ಕಂಥ ಕಾರು ಸ್ವತಃ ಇವ್ರದ್ದೇ ಆಗಿರುತ್ತೆ. ಇನ್ನು ಆಸ್ತಿ ವಿಚಾರಕ್ಕೆ ಬಂದರೆ ಗಂಡನವರು ಪ್ರಸ್ತುತ ಬಿಟ್ಟಿರ್ತಕ್ಕಂಥ ಆಸ್ತಿಯಲ್ಲಿ ಇವಾಗ ಅರ್ಧ ಭಾಗ ಈ ಒಂದು ಮೇಡಮ್ಗೆ ಕೊಟ್ಟಿರ್ತಾರೆ. ಅಂದರೆ 15 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ FD ಇಟ್ಟಿದ್ದಾರೆ ಇವರು. ಆ ಒಂದು FD ಜೊತೆಗೆ ಈ ಒಂದು ಕಾರನ್ನು ಕೂಡ ಇವರ ಒಂದು ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ. ಗಂಡನಿಗೆ ಏನಕ್ಕೆ ಕೊಡಬೇಕು ಅಂತ ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ. ಡ್ಯುಯಲ್ ಇಂಜಿನ್ ಎಲೆಕ್ಟ್ರಿಕಲ್ ಆಗಿರ್ತಕ್ಕಂಥ ಮೋಟರ್ ಇದು. 500ರಿಂದ 600 ಕಿಲೋಮೀಟರ್ ಪರ್ ಚಾರ್ಜೇಬಲ್ ಆಗಿರ್ತಕ್ಕಂಥ ಕಾರು. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 225 ಟಾಪ್ ಸ್ಪೀಡ್ ಇದೆ. ಮತ್ತು ಒಳಗಡೆ 5 ಸೀಟಿನ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಸ್ಟೇ ಆಗಿರ್ತಕ್ಕಂಥ ಡಿಸೈನ್ ಕೂಡ ಇದೆ. ಇಲ್ಲಿ ನೋಡಿಸ್ತಕ್ಕಂಥ ಕಾರಿನ ಒಳಗಡೆ ಇರ್ತಕ್ಕಂಥ ಸೀಟ್ ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಕಣ್ಣಾಯಿಸಿದ್ರೆ ನೋಡಿ, ಇದರ ಒಳಗಡೆ ಇರ್ತಕ್ಕಂಥ ಸೀಟು ವೆರಿ ಕಂಫರ್ಟಬಲ್ ಸ್ನೇಹಿತರೆ, ಏನು ಕೂಡ ಸಮಸ್ಯೆ ಇಲ್ಲ. ನೀವು ಯಾವ ರೀತಿಯಲ್ಲಿ ಓಡಿಸ್ತೀರೋ, ಯಾವ ರೀತಿಯಲ್ಲಿ ಇದನ್ನು ಜೋಪಾನ ಮಾಡ್ತೀರೋ ಅದೇ ರೀತಿಯಲ್ಲಿ ನಿಮಗೆ ಈ ಒಂದು ಕಾರನ್ನು ಕೊಡ್ತಾರೆ ಅವರು. ಅವರಿಗೆ ನೀವು ಕೇರ್, ಪ್ರೀತಿ, ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಂಡು ಹೋದರೆ ನಿಮಗೆ ಅವರು ಆಸ್ತಿಯಲ್ಲಿ ಒಂದು ಸ್ವಲ್ಪನೂ ಕೂಡ ಸಮಸ್ಯೆ ಆಗಬಾರ್ದು, ಆ ರೀತಿಯಲ್ಲಿ ಮಾಡಿಕೊಡ್ತಾರೆ. ಬಟ್ ಒಳ್ಳೆ ಹುಡುಗ ಆಗಿರಬೇಕು, ಸ್ಮೂತಾಗಿರಬೇಕು. ಆ್ಯಂಡ್ ಈ ಒಂದು ಸ್ಟೀರಿಂಗ್ ವಿತ್ ಈ ಸೀಟ್ ಬೆಲ್ಟಿನ ಒಂದು ಡಿಸೈನ್ ಏನಿದೆ ಸೀಟಿಂದು ಎಲ್ಲನೂ ಕೂಡ ಅಷ್ಟೇ ಮಾರ್ಬಲಸ್ ಫ್ಯಾಂಟಾಸ್ಟಿಬಲ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್ ಕೂಡ ಇದೆ. ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿಗೆ ಮೇಲ್ ಮಾಡಿ, ಇಲ್ಲಾಂದರೆ ಇಲ್ಲಿ ಕೊಟ್ಟಿದೆ ನೋಡಿ ಈ ಒಂದು ಜಿಮೇಲ್ ಐಡಿಗೆ ಮೇಲ್ ಮಾಡಿ ನಿಮ್ಮ ಮಾಹಿತಿಗಳೆಲ್ಲನೂ ಕೂಡ ಅವ್ರಿಗೆ ಕಳಿಸಿಕೊಟ್ಟು ನೀವು ಇಷ್ಟ ಆಗಿದ್ದೀರೋ ಇಲ್ವೋ ಅಂತ ನಾವು ನಿಮಗೆ ತಿಳಿಸ್ತೀವಿ. ಇದು ಇವತ್ತಿನ ಒಂದು ಪ್ರೊಫೈಲು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.